ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅನು, ಹಾಯ್ ಪಾಪ. ಆ ಫೋಟೋ ನೋಡಿದ್ಯಾ? ಚೆನ್ನಾಗಿದ್ಯಾ? ನೋಡ್ದೆ, ಸೂಪರ್ ಆಗಿದೆ. ಎಲ್ಲರೂ ಬಸ್ಸಿಂಗ್ ಹಾಕೊಂಡಿದ್ದೀರಾ? ಚೆನ್ನಾಗಿದೆ, ಆದ್ರೆ ನಿಮ್ ಮುಖನ ಸರಿಯಾಗಿ ಕಾಣ್ತಿಲ್ಲ. ಪಪ್ಪ ಬೇರೆ ಫೋಟೋ ತೆಗ್ದು ಕಳ್ಸಿ ಪಪ್ಪ. ಇಷ್ಟೇ ಸಾಕು. ಅಮ್ಮ ಡೈರೆಕ್ಟರ್ ನೋಡಿ, ಅವಾಗ ಖುಷಿ ಪಡ್ತಾರೆ. ಓಕೆನಾ? ಸರಿ ಪಪ್ಪ. ತೇಜೋ, ಚೆನ್ನಾಗಿ ಕಾಣಿಸ್ತಾ ಇದೆ ನೋಡು. ಸೂಪರ್ ಆಗಿ ಕಾಣಿಸ್ತಿದ್ದೀರಾ ಮ್ಯಾಜಿಕ್ ಮಾಸ್ಟರ್. ನಿಮ್ಗೂ ಒಂದು ಮದ್ವೆ ಮಾಡಿಸ್ಬೋದು. ಹುಡ್ಗಿನ ನೋಡ್ಕೋ ಎಲ್ಲಾದ್ರೂ. ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಪಪ್ಪ. ಈಗ್ಲೇ ಅಮ್ಮಂಗ್ ತೋರಿಸ್ಬೇಕು. ಅಮ್ಮ ಅಮ್ಮ, ಅಪ್ಪ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ನೀನೆಲ್ ನೋಡ್ದೆ? ನಾನೇ ಹಠ ಮಾಡಿ ಫೋಟೋ ಕಳ್ಸಕ್ ಹೇಳ್ದೆ. ಹಾಗೆಲ್ಲ ಹಠ ಮಾಡ್ಬಾರ್ದು ಪುಟ್ಟ. ಅವರು ಶಾಸ್ತ್ರ ಅದು ಇದು ಅಂತ ಬ್ಯುಸಿ ಆಗಿರ್ತಾರಲ್ವಾ. ಮಂಟಪಕ್ ಬಂದ್ಮೇಲೆ ನೋಡ್ಬೋದಿತ್ತಲ್ವಾ? ನಂಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಅದಕ್ಕೆ ತರಿಸ್ಕೊಂಡೆ. ನೋಡು, ಚೆನ್ನಾಗಿ ಕಾಣ್ತಿದಾರೆ. ಏನಿದು, ಎಲ್ರು ಮದ್ವೆ ಗಂಡಿನ ತರ ರೆಡಿ ಆಗ್ಬಿಟ್ಟಿದ್ದಾರೆ ಅಲ್ವಾ? ಪಪ್ಪ ಚೆನ್ನಾಗಿ ಕಾಣ್ತಿದಾರಾ? ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಹಿಂದೆ ಇರೋರು PT ಮಾಸ್ಟರ್ ಅನ್ಸುತ್ತೆ. ಅವ್ರ ಮುಖನೇ ಸರಿಯಾಗಿ ಕಾಣ್ತಿಲ್ವಲ್ಲ. ನಿಮ್ ಮ್ಯಾಜಿಕ್ ಮಾಸ್ಟರ್ ಮುಖನೇ ಸರಿಯಾಗಿ ಕಾಣ್ತಿಲ್ವಲ್ಲ ಕಂದ? ಹೌದಲ್ವಾ? ಫೋನ್ ಮಾಡಿ ಇನ್ನೊಂದು ಫೋಟೋ ಕಳ್ಸಕ್ ಹೇಳ್ತೀನಿ. ಬಿಡು, ಯಾಕೆ ಅವ್ರನ್ನ ಟಾರ್ಚರ್ ಮಾಡ್ತೀಯಾ? ಹೇಗೋ ಅವ್ರ ಕಲ್ಯಾಣ ಮಂಟಪಕ್ಕೆ ಬರ್ತಾರಲ್ಲ, ಅವಾಗ ನಾನು ಡೈರೆಕ್ಟ್ ಆಗಿ ನೋಡ್ತೀನಿ, ಆಯ್ತಾ? ಸರಿ ಇರು, ಪಪ್ಪಂಗ್ ಫೋನ್ ಮಾಡಿ ಹೇಳ್ತೀನಿ ಚೆನ್ನಾಗ್ ಕಾಣಿಸ್ತಿದ್ರಾ ಅಂತ. ನೋಡು, ಇದೆಲ್ಲ ಮಾಡ್ಬೇಡ, ನನಗ್ ಮುಜುಗರ ಆಗುತ್ತೆ. ಮುಜುಗರನಾ? ಯಾಕೆ? ಯಾಕೂ ಇಲ್ಲ. ನೀನ್ ಫೋನ್ ಕೊಡು. ನಿನ್ ಕೈಲಿ ಫೋನ್ ಇದ್ರೆ ನೀನ್ ಅವ್ರಿಗೆ ಫೋನ್ ಮಾಡ್ತೀಯ. ಅಮ್ಮ ಕೊಡಮ್ಮ. ನಾನ್ ಕೊಡಲ್ಲ ಫೋನ್ನ. ಏ ಅನು, ಹಾ ಹೇಳು ಪುಟ್ಟ. ಪಪ್ಪ, ಅಮ್ಮಂಗೆ ನೀವು ತುಂಬಾ ಇಷ್ಟ ಆದಂತೆ. ಸದ್ಯ ಪಲ್ಲವಿಗೇನು ಡೌಟ್ ಬಂದಿಲ್ಲ ಅನ್ಸುತ್ತೆ. ಅಮ್ಮ ಇಲ್ಲ ಇದಾರೆ, ಕೊಡ್ತೀನಿ. ಅಮ್ಮ, ಪಪ್ಪ ಮಾತಾಡ್ತಾರಂತೆ, ತಗೊಮ್ಮ. ಹಲೋ ಹಲೋ. ಹಲೋ ಹಲೋ. ನಾನ್ ಮಾತಾಡೋದ್ ಕೇಳಿಸ್ತಿದ್ಯಾ? ಏನ್ ಮಾಡೋದು? ಬಸ್ಸು, ಪಲ್ಲವಿ ಅವ್ರು ತಗೊಳ್ಳಿ. ಹೌದಾ? ಹಲೋ ಹೇಳಿ ಪಲ್ಲವಿ ಅವರೇ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಿಮ್ಗೆ ಹೇಗೆ ಗೊತ್ತಾಯ್ತು? ಅಪ್ಪಿ ಮನೆಗೇನಾದ್ರೂ ಬಂದಿದ್ದೀರಾ? ಇಲ್ಲ, ನಿಮ್ ಫೋಟೋ ನಮ್ಮನೆಗ್ ಬಂತು, ಅಂದ್ರೆ ಮೊಬೈಲಲ್ಲಿ ಬಂತು. ಹೌದಾ? ಹೇಗೆ ಕಾಣಿಸ್ತಾ ಇದ್ದೀನಿ?
ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳಿದ್ನಲ್ಲ. ಆದ್ರೂ ಇನ್ನೊಂದ್ಸಲ ಕಾಂಪ್ಲಿಮೆಂಟ್ ಕೊಟ್ರೆ ಕೇಳಕ್ ಚೆನ್ನಾಗಿರುತ್ತಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಸರಿನಾ? ಥ್ಯಾಂಕ್ ಯು ಪಲ್ಲವಿ ಅವರೇ. ನಾನಂತೂ ಈ ಮದುವೆ ಮಂಟಪಕ್ಕೆ ಯಾವಾಗ ಬರ್ತೀನೋ, ಯಾವಾಗ ನಿಮ್ ಕುತ್ತಿಗೆಗೆ ತಾಳಿ ಕಟ್ತೀನೋ ಅಂತ ಕಾಯ್ತಾ ಇದ್ದೀನಿ. ಪಾಪ ಫೋನ್ ಕೊಡಿ ಪಾಪ. ಹಾ, ಪಲ್ಲವಿ ಅವರೇ, ತೇಜು ಮಾತಾಡ್ತಾನಂತೆ. ಎಲ್ಲ ಸುಳ್ಳು ಅನ್ನೋ ಅಮ್ಮ. ಪಪ್ಪ ಲ್ಯಾಪ್ಟಾಪ್ ಹಿಡ್ಕೊಂಡು ಕೆಲಸ ಮಾಡ್ತಿದ್ರು. ನಾನು ಮ್ಯಾಜಿಕ್ ಮಾಸ್ಟರ್ ಬೈದಿ ರೆಡಿ ಮಾಡಿಸಿದ್ದು. ಏ ತೇಜು, ಕೊಡೋ ಇಲ್ಲಿ. ನೋಡಿದ್ರಾ, ಈ ಮನೇಲಿ ಎಲ್ರೂ ನನ್ನ ಅಟ್ಯಾಕ್ ಮಾಡೋರೆ, ತೇಜು ಕೂಡ. ನಿಮ್ ಮನೇಲಿ ಅಷ್ಟೇ ಅಲ್ಲ, ನಮ್ ಮನೇಲೂ ಅಷ್ಟೇ. 10 ನಿಮಿಷಕ್ಕೆ ಬಂದು ಬೈತಿದ್ದಾರೆ, ರೆಡಿಯಾಗು ಅಂತ ಬೈತಾನೆ ಇದ್ದಾರೆ. ಆಕ್ಚುಲಿ ಮದುವೆ ಒಂದ್ ಆಗ್ಬಿಟ್ರೆ ನಮ್ಗೆ ಫುಲ್ ಫ್ರೀಡಮ್ ಸಿಕ್ಬಿಡುತ್ತೆ, ಯಾರ್ದು ತಾಪತ್ರಯ ಇರೋದಿಲ್ಲ. ನಾವಿಬ್ರು ಆರಾಮಾಗಿ ಇನ್ವೆಸ್ಟಿಗೇಷನ್ ಮಾಡ್ಕೋಬಹುದು. ಕನ್ಸ್ ಕಾಣ್ತಾ ಇದ್ದೀರಾ? ಕಾಣಿ ಕಾಣಿ. ಮದುವೆ ಆದ್ಮೇಲೆ ನಾನು ಇನ್ನೂ ಏನೇನು ಟ್ವಿಸ್ಟ್ ಕೊಡ್ತೀನಿ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅಮ್ಮ ನೀನೇ ಎಷ್ಟೊತ್ತು ಮಾತಾಡ್ತಾ? ನಾನೇ ಮಾತಾಡ್ತೀನಿ, ಕೊಡು. ಅನು ಮಾತಾಡ್ತಾಳಂತೆ, ಒಂದ್ಸಲ ಫೋನ್ ಕೊಡ್ತೀನಿ. ಅನುಪುಟ, ನೀನ್ ರೆಡಿಯಾಗಿರೋ ಫೋಟೋ ಕಳ್ಸು ನಂಗೆ. ನನ್ನ ಫೋಟೋನ ಆಗೆಲ್ಲ ಕಳ್ಸಕ್ ಆಗಲ್ಲ. ಯಾಕೆ? ಯಾಕಂದ್ರೆ ನಾನು ಪ್ರಿನ್ಸೆಸ್. ಓ, ಪ್ರಿನ್ಸೆಸ್ನ ನಾವು ಆಸ್ಥಾನಕ್ಕೆ ಬಂದು ನೋಡ್ಬೇಕಾ? ಹೌದು. ಹೇಗಾದ್ರೂ ಮಾಡಿ ಫಸ್ಟ್ ಇವನ್ ಕೈಯಿಂದ ಫೋನ್ ಇಸ್ಕೊಬೇಕು. ಅಪ್ಪಿ ತಪ್ಪಿ ಅನು ಏನಾದ್ರೂ ಮ್ಯಾಜಿಕ್ ಮಾಸ್ಟರ್ ನಮ್ಮ ಅಪ್ಪ ಅಂದ್ರೆ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ಬಿಡುತ್ತೆ. ಅಮ್ಮಂಗ್ ಮದ್ವೆ ಆಗ್ತಿರೋದು ನಿನಗೆ ಎಷ್ಟು ಖುಷಿ ಇದೆ? ತುಂಬಾನೇ ಖುಷಿ ಇದೆ. ಅಷ್ಟೊಂದು ಖುಷಿನಾ? ನನಗ ಪಪ್ಪ ಬೇಕು ಅಂತ ನನ್ಗೆ ತುಂಬಾ ದಿನ ಅನಿಸ್ತಾ ಇತ್ತು. ಈಗ ನಾನು ಇಷ್ಟಪಟ್ಟಿರೋರೆ ನಮ್ಮ ಪಪ್ಪ ಆಗಿ ಬರ್ತಿದಾರಲ್ಲ, ಅದು ತುಂಬಾನೇ ಖುಷಿ ಆಗ್ತಿದೆ. ಅಂದ್ರೆ ನಾನಂದ್ರೆ ನಿಂಗೆ ಅಷ್ಟೊಂದು ಇಷ್ಟನ ಪುಟ್ಟ? ಏನಂದ್ರಿ? ಬಸ್ಸು, ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಅನು, ಒಂದ್ ನಿಮಿಷ. ಅನುಪುಟ, ನೀನ್ ಈ ತರ ಮಾತಾಡ್ತಿದ್ರೆ ನಾವ್ ರೆಡಿ ಆಗೋದು ಯಾವಾಗ, ಬರೋದು ಯಾವಾಗ? ಓ ಸಾರಿ ಪಪ್ಪ. ಸರಿ, ನೀನ್ ಫೋನ್ ಇಡು, ಪದೇ ಪದೇ ಫೋನ್ ಮಾಡ್ಬೇಡ, ಸರಿನಾ?